ತುಂಬ ಸಕ್ಸಸ್ಫುಲ್ ಪಿಕ್ಚರು, ತುಂಬ ಖರ್ಚು ಮಾಡಿಲ್ಲ ಪಿಕ್ಚರ್ಗೆ. ಸಾಯಿ ಪ್ರಕಾಶು ಭಾಳ ಫಾಸ್ಟ್ ಡೈರೆಕ್ಟ್ರು, ಒಂದು ಹೆಸರೇ ಮಾಡಿಬಿಟ್ಟಿದ್ರು. 20 ದಿವಸಕ್ಕೆ ಪಿಕ್ಚರ್ ಮುಗಿಸ್ತಾರೆ, 30 ದಿವಸಕ್ಕೆ ಮುಗಿಸ್ಬಿಡ್ತಾರೆ, ಹಾಡು ಗಿಡು ಎಲ್ಲ ಸೇರಿ. ಆಮೇಲೆ ಪಿಕ್ಚರ್ ಸಕ್ಸಸ್ ಗ್ಯಾರಂಟಿ ಅನ್ನತ್ತಾರೆ. ಅವ್ರು 100 ಪಿಕ್ಚರ್ ಏನೋ ಮಾಡಿದ್ರು ಅಂತ ಕಾಣಿಸುತ್ತೆ. ಒಟ್ಟು ಅವ್ರದ್ರಲ್ಲಿ ಪರ್ಮನೆಂಟ್ ಆರ್ಟಿಸ್ಟ್ಗಳು ಆಗ್ಬಿಟ್ಟವು ನಾವು ಒಂದಷ್ಟು ಜನ. ಆವಾಗ ಮಾಲಾಶ್ರೀ ನನಗೆ ಪ್ಯಾರ್ಲಲ್ಲಾಗೆ ಒಂದು ಹೀರೋ ಇನ್ನೊಬ್ರು ಇರೋರು, ಅದ್ರ ಈಕ್ವಲ್ ರೋಲ್ ನಂದು ಇರೋ ಥರದಲ್ಲಿ. ಅದರಲ್ಲಿ ಆ್ಯಕ್ಚುಲಿ ಮೇಯ್ನ್ ರೋಲೇ ನಂದು, ಮಾಲಾಶ್ರೀ. ನಿಮಗೆ ಅದಕ್ಕೆ ಮುಂಚೆ ಏನು ಹೇಳ್ತೀನಿ ಅಂದರೆ 200 ಪಿಕ್ಚರ್ ಏನೋ ವಿಲನ್ ರೋಲ್ ಮಾಡಿ ಮಾಡಿ ಬೇಸರ ಆಗೋಯ್ತು, ಏನು ಎಲ್ಲದರಲ್ಲೂ ಇದೆ ಅಂತ. ಹಾಗೆ ನಿರ್ಮಾಪಕ ನನ್ನ ಸ್ವಲ್ಪ ಕಂಟ್ರೋಲ್, ಇಂಡಸ್ಟ್ರಿನಲ್ಲಿ ದೊಡ್ಡ ಮನುಷ್ಯ ಅನ್ಸ್ಕೊಂಡಲ್ಲ, ನನ್ನ ಮಾತು ಕೇಳ್ತಾರೆ ಪ್ರೊಡ್ಯೂಸರ್ಗೆಲ್ಲ, ನೋಡ್ರಿ ಆ ಪಾತ್ರ ಬೇಡ, ಯಾರಿಗಾನ ಹಾಕ್ಕೊಳ್ಳಿ, ನಾನು ಸ್ವಲ್ಪ ಸಾಫ್ಟ್ ಮಾಡೋದು ಬರುತ್ತೆ, ಕಾಮಿಡಿ ಮಾಡೋದು ನನಗೆ ಭಾಳ ಇಷ್ಟ ಅಂತ ಹೇಳಿ ಸಾಯಿ ಪ್ರಕಾಶ್ ಅವರಿಂದ ಶುರುವಾಯ್ತದು. ಆಮೇಲೆ ಅದು ನಿರಂತರವಾಗಿ ಕ್ಯಾರೆಕ್ಟರ್ ರೋಲು ಅವೆಲ್ಲ ಬರೋಕ್ಕೆ ನೀವು ಹೇಳಿದ ರೋಲೆಲ್ಲ ಅದಾದಮೇಲೆ 100 ಸಿನಿಮಾ ಆದಮೇಲೆ ಮಾಡಿರೋ ಅವೆಲ್ಲನೂ ಹಾಗಾಗಿ ಮಾಡೋದು. ಮಾಲಾಶ್ರೀಂದು ಕಾಂಬಿನೇಷನ್ ದೊಡ್ಡ ನಟಿ, ಮಹಾನ್ ನಟಿ, ಆಕೆನೂ ಕೂಡ ಭಾಳ ಗಟ್ಟಿಗಿತ್ತಿ, ಸಣ್ಣ ಸಣ್ಣ ಪಾತ್ರ ಮಾಡ್ಕೊಂಡು ಬಂದು ದೊಡ್ಡ ನಟಿ ಆದರು. ಕಾಂಬಿನೇಷನ್ ಚೆನ್ನಾಗಿತ್ತು, ಕೋಆಪ್ರೇಷನ್ ಚೆನ್ನಾಗಿತ್ತು. ಅವರೆಲ್ಲ ಪಾತ್ರ ಮಾಡುವಾಗ ಈ ಸೆಲೆಬ್ರಿಟಿ ಅಂತ ಬಿಹೇವ್ ಮಾಡ್ತಿರ್ಲಿಲ್ಲ. ಚಂದ್ರಣ್ಣ ಅಂಕಲ್ ಅಂತ ಬರೋರು ಮಾತಾಡ್ಸೋರು, ಕೂತ್ಕೊಳ್ಳೋದು. ಸಾಯಿ ಪ್ರಕಾಶ್ ನಮಗೆ ಗೊತ್ತಿತ್ತು, ರೈಟ್ರ್ ನಮಗೆ ಗೊತ್ತಿರೋದು, ಪಾತ್ರ ಅರಗಿಸ್ಕೊಂಡ್ಬಿಡ್ತಿದ್ದೋ, ಅದೆಲ್ಲ ಮಾಡ್ತಿದ್ದೋ. ಇನ್ನೊಂದು ಯಾವುದೆಲ್ಲ ಹೇಳಿದ್ರಲ್ಲ ಆ ಥರದ್ದು ಕಾಮಿಡಿ, ವಿಲ್ಲನ್ನಿಂದ ಕ್ಯಾರೆಕ್ಟರ್ ರೋಲ್ಗೆ ಹೋದೆ, ಕ್ಯಾರೆಕ್ಟ್ರಿಂದ ಕಾಮಿಡಿಗೆ ಹೋದೆ, ಕಾಮಿಡಿಯಿಂದ ಒಂಥರ ಎಲ್ಲ ಥರದ ರೋಲ್ನು ಮಾಡ್ತಕ್ಕಂಥದ್ದನ್ನ ಕೊನೆ ತನಕನೂ ಬೆಳೆಸ್ಕೊಂಡು ಹೋದೆ. ರವಿಚಂದ್ರನ್ ಭಾಳ ಇಂಡಸ್ಟ್ರಿ ಒಳಗೆ ಕನಸು ಕಂಡಂಥ ಒಬ್ಬ ವ್ಯಕ್ತಿ. ಕನಸು ಅಂದರೆ ಆತಂದೇ ಒಂದು ಸ್ಟೈಲು, ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ರು. ರವಿಚಂದ್ರನ್ ಅವರು ಆ್ಯಕ್ಟ್ರ್ ಆಗೋದಕ್ಕಿಂತ ಮುಂಚೆ ಟೆಕ್ನಿಕಲಿ ತುಂಬ ವಿಷನ್ನು, ಕಥೆನಲ್ಲಿ ವಿಷನ್ ಇರೋದು, ಆಮೇಲೆ ಅದ್ದೂರಿ ಮಾಡಬೇಕು, ಕನ್ನಡ ಇಂಡಸ್ಟ್ರಿನ ಯಾವುದೋ ಮಟ್ಟಕ್ಕೆ ಬೆಳೆಸ್ಬೇಕು, ಯಾಕೆ ಈ ಥರದಲ್ಲಿ ಅಂತ ಸೋಲು ಗೆಲುವನ್ನೆಲ್ಲ ತಡ್ಕೊಂಡು ಅವ್ರ ಪಾಪ ಅವ್ರ ತಂದೆ ಶಕ್ತಿ ಇದ್ದಿದ್ದರಿಂದ ಅವ್ರು ಶುರು ಮಾಡಿದ್ರು. ಅವರ ಸುಮಾರು ಪಿಕ್ಚರ್ಗಳಲ್ಲಿ ನಾನು ಮಾಡಿದ್ದೀನಿ, ಬಹುತೇಕ ಸಕ್ಸಸ್ಸು ನೋಡಿದ್ದೀನಿ. ಅವರ ಕೆಲವು ಫೈಲರು ಆಯಿತು, ಅದು ಯಾವುದೋ ಕೆಲವೆಲ್ಲ ನಮ್ಮ ಶಾಂತಿ ಕ್ರಾಂತಿ ಇಂಥದ್ದೇನೇನೋ ಎಕ್ಸ್ಪೆರಿಮೆಂಟ್ ಮಾಡೋದು. ಸಜ್ಜನ ಸೌಜನ್ಯ ಅವೆಲ್ಲಕ್ಕಿಂತ ಕಾಣೋದು ಅಹಂಕಾರವಾಗಿ ಕಾಣಿಸ್ತಾರೆ ವ್ಯಕ್ತಿ. ನೋಡಿದ್ರೆ ಅವ್ರು ಮಾತಾಡೋ ಧಾಟಿ ಇದೆಲ್ಲ, ಹೃದಯವಂತ, ಸೆಟ್ಟಲ್ಲಿ ತುಂಬ ಫ್ರೆಂಡ್ಲಿ ಮನುಷ್ಯ. ಹೀರೋ ಡೈರೆಕ್ಟ್ರು ಅಂತ ಇರಲಿಲ್ಲ, ಸದೃವಾಗಿರ್ಬೋದಾಗಿದ್ದಂಥ ಪರಿಸ್ಥಿತಿ ನಮಗೆ. ಊಟ ತಿಂಡಿ ಎಲ್ಲ ಸಮಾನತೆ ನೋಡ್ತಿದ್ದ. ಅಂದರೆ ಅವ್ರು ದೊಡ್ಡವರು, ಅವ್ರು ದೊಡ್ಡ ನಟರಿಗಿಂತ ಊಟ, ಈ ನಟರಿಗಿಂತ ಅವೆಲ್ಲ ಇಲ್ಲವಿಲ್ಲ. ರಾಜ್ಕುಮಾರ್ ಕಂಪ್ನಿಯಲ್ಲೂ ಹಾಗೆ ಇತ್ತು. ಇವನ ಕಂಪ್ನಿಲಿ ರಿಚ್ ಆಗಿರೋದು, ಮಾಂಸ ತಿನ್ಬೇಕಾ, ಬನ್ನಿ ಇದು ಬರ್ಬೇಕಾ ಮಾಡಿ ಅಂತ. ಹಾಗೆ ಅವನೆಲ್ಲಕ್ಕಿಂತ ಅವನ ವಿಷನ್ನಲ್ಲಿ ಆ ಪಿಕ್ಚರ್ ಸಿಪಾಯಿ ಇದೆಲ್ಲ ಮಾಡುವಾಗ ಆ ಒಂದು ಸಾಮರ್ಥ್ಯನೇ ನಮಗೆ ಜೋರಾಗಿದೆ. ಅದೇನೋ ಜೂಜ್ಗಾರ ಎಲ್ಲನ್ನೇ ಅದರಲ್ಲೂ ಕಣ್ಣಿಗೆ ಮಗಳನ್ನೇ ಮಾರೋದು, ಅಡ ಇಡೋದು ಎಲ್ಲ ಇರ್ತದೆ. ಅದೆಲ್ಲ ಮಾಡಿಸ್ತಾ ಇವತ್ತಿಗೆ ದೊಡ್ಡ ಒಂದು ಕೊಡುಗೆಯನ್ನು ರವಿಚಂದ್ರನ್ ಜ್ಞಾಪಿಸಿದ್ದಕ್ಕೆ ಮಾಲಾಶ್ರೀಯಿಂದ ಒಂದು ಟ್ರೆಂಡ್ ಶುರುವಾಯಿತು. ರವಿಚಂದ್ರನಿಂದ ದೊಡ್ಡ ಟ್ರೆಂಡೇ ಶುರುವಾಗಿರೋದು ಇವತ್ತು ಅಷ್ಟರ ಮಟ್ಟಿಗೆ ಬೆಳೆದಿದೆ ಇಂಡಸ್ಟ್ರಿ. ಅದಕ್ಕೊಂದು ಕಾರಣ ಇದೆ. ಸುಮಾರು ಪಿಕ್ಚರ್ಗಳು ನಾವು ಜರ್ಮನಿ, ತೂಗುದೀಪ ಶ್ರೀನಿವಾಸು, ಆಮೇಲೆ ನಮ್ಮ ಸುಧೀರು, ಸುಂದರಕೃಷ್ಣ ಅರಸು, ದಿನೇಶು, ಶಕ್ತಿ ಪ್ರಸಾದ್, ಈ ಥರದ ಗುಂಪಿನಲ್ಲಿ ನಾವು ಬರ್ತಿದ್ದೋ ಆ ಕಾಲದಲ್ಲಿ. ಅದು ಒಂದು ಕುದುರೆ ರೇಸು, ಫೈಟಿಂಗು, ಎಗರಾಡೋದು, ಅದಕ್ಕೆ 3 ದಿವಸ ಶೂಟಿಂಗು, ಅದೆಲ್ಲ. ಆಮೇಲೆ ನಾನು ಆ ಪಿಕ್ಚರ್ಗಳು ನೋಡುವಾಗ ಅದರಿಂದ ನಮಗೆ ಜನಕ್ಕೆ ಚಪ್ಪಾಳೆ ಏನು ಗಿಡ್ತಿರಲಿಲ್ಲ. ಯಾಕೆ ಗಿಟ್ಸ್ಕೊಂತಿದ್ದವ್ರು ಯಾರು ಹೀರೋ, ನಮ್ಗೆ ಹೊಡೆದ್ಬಿಟ್ಟು ಚಪ್ಪಾಳೆ ವಿಷಲೆಲ್ಲ ಅವನ್ನ ಈ ಮೈಕೈನೂ ಇಸ್ಕೊಂಡು ಇದು ಯಾಕೆ ಇಷ್ಟು ಕಷ್ಟ ಬೀಳಬೇಕು, ವಿಲನ್ನು ಹೊಡೆದಾಟಕ್ಕೆ ಯಾಕೆ ಸಿದ್ಧ ಇರಬೇಕು, ಆ ರೂಪ ಯಾಕೆ ವಿಲನ್ ಥರ ಸೈಡ್ ಲಾಕ್ ಇಟ್ಕೋಬೇಕು, ಮೀಸೆ ಇಟ್ಕೋಬೇಕು. ನಾನು ಬಹುತೇಕ ಪಿಕ್ಚರ್ ನೋಡಿ ಮೀಸೆನೂ ಇಲ್ಲ, ಸೈಡ್ ಲಾಕು ಇಲ್ಲ, ವಿಗ್ಗೂ ಇಲ್ಲ. ಆಮೇಲೆ ಎಷ್ಟು ಸಾಧ್ಯವೋ ಅಷ್ಟು ಸಿಂಪಲ್ ಡ್ರೆಸ್ ಇರಬೇಕು ನನಗೆ, ಆ ಥರ. ಆಮೇಲೆ ಭಾಳ ಜನ ಆರ್ಟಿಸ್ಟ್ಗಳಿಗೆ ನಮ್ಮಲ್ಲಿದ್ದು ನಂತರ ರಿವರ್ಸು, ಒಳ್ಳೆ ವಿಗ್ ಬೇಕು, ಅವನಿಗೆ ಕೊಟ್ಟವ್ರೆ ನನಗೆ ಕೊಟ್ಟಿಲ್ಲ, ಒಂದು ಸೈಡ್ ಮೀಸೆ ಕೊಡಬೇಕು, ಗಡ್ಡ ಕೊಡಬೇಕು, ಇಲ್ಲೊಂದಿಷ್ಟು ಈ ಥರದ್ದು. ಅದು ಬಿಸಿಲಿನೆಲ್ಲ ಗಮ್ಮೆಲ್ಲ ಅಂಟಿಸ್ತಾ ಇದ್ರೆ ಪಾತ್ರ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ನಿಧಾನಕ್ಕೆ ಸ್ವಲ್ಪ ಹೆಸರು ನಾನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಮೆತ್ತಿಗೆ ಡೈರೆಕ್ಟರ್ಗಳ ಹತ್ರ ಹೇಳಿ, ವಿಲ್ಲನ್ ಅಂದರೆ ಸಾಮಾನ್ಯವಾಗಿ ಈ ಬುದ್ಧಿ ಕಡಿಮೆ ಇರ್ತಕ್ಕಂಥ ಜನ ಮಾಡೋ ಕೆಲಸ ಅಂತ ನಾನು ತಿಳ್ಕೊಳ್ತೀನಿ. ಹಾಗಾಗಿ ಆ ಥರದ ಬಾಡಿ ಗಾರ್ಡ್ಸ್ ನಾನು ಇಟ್ಕೊಂಡಿರ್ತೀನಿ ನನ್ನ ಕ್ಯಾರೆಕ್ಟ್ರಿಗೆ. ಅವರು ಹೊಡೆದಾಡ್ಕೊಂತಾರೆ, ನಾನು ಅಲ್ಲಿ ಇಲ್ಲಿ ಕೊನೆಗೆ ನಾನು ಸಿಕ್ಕಾಕೊಂಡಾಗ ಹಾರ್ಟ್ ಅಟ್ಯಾಕ್ ಆಗೋ ಒಂದು ಪಿಸ್ತೂಲಲ್ಲೋ ಒಂದು ಎದುರ್ಕೊಂಡು ಸತ್ತೋಗ್ಬಿಡ್ತೀನಿ. ಅದಕ್ಕೆ ಯಾಕೆ ಒದ್ದಾಡ್ತೀರಾ ಅಂತ ಹಿಂಗೆ ಹೇಳಿ ಚೇಂಜ್ ಮಾಡಿ ಆಮೇಲೆ ಕೊನೆಗೆ ಹೀರೋ ಥರನೇ ಪ್ಲ್ಯಾನ್ ಮಾಡಿಬಿಟ್ಟೆ. ಹೀರೋ ಪ್ರಭಾಕರು, ಅಂಬರೀಷು, ವಿಷ್ಣುವರ್ಧನ್ ಹತ್ರ ಪಾತ್ರ ಮಾಡೋಕ್ಕೆ ಹೋದಾಗ, ಸಾರ್ ನೀವು ನನಗೆ ಹೊಡೆದ್ರೆ ಯಾರಾದರೂ ಜನ ನಂಬ್ತಾರ ಸರ್, ಮುಖ್ಯಮಂತ್ರಿ ಚಂದ್ರ ಹೊಡಿಯೋಕೆ ಅಂಬರೀಷ್ ಬೇಕಾ, ವಿಷ್ಣುವರ್ಧನ್ ಬೇಕಾ, ಆಮೇಲೆ ತಯಾರಿ ಮಾಡ್ಕೊಂಡು ಜಿಮ್ ಮಾಡ್ಕೊಂಡು ಬಂದಿರೋ ಪ್ರಭಾಕರ್ ನಾನು ಹೊಡಿಯೋದಕ್ಕೋಸ್ಕರ ಕಷ್ಟ ಬಿಡ್ತಾರೆ, ಜನ ನಂಬಲ್ಲ, ನೀವು ಜನನ ಇಟ್ಕೊಳ್ಳಿ ಹೊಡೆದು ನಿಮ್ಮ ಸರಿಸಮವಾದವ್ರನ್ನ ಅಂತ ಅವ್ರು ಹೊಡಿತಿದ್ದಾಗ ನಾರ್ಮಲಿ ಹೇಳ್ಕೊಡೋರು ಡೈರೆಕ್ಟರ್. ಅವ್ರು ಹೊಡೆದ ನೀನು ಒಂದು ಸತಿ ಹೇಗ್ರಿ ಹೊಡಿಬೇಕು ಅಂತವ್ರು. ನಾನು ಹೊಡಿತಿದ್ದಾಗ ಅಯ್ಯೋ ಅಂತ ಹೋಗ್ಬಿಡ್ತಿದ್ದೆ. ಇನ್ನು ಅವರೇ ನಗ್ಬಿಡೋರು ಇವರಲ್ಲಿ, ಇದೇನು ರೀ ಇವ್ನಿಗೆ ಹೆಂಗ್ರಿ ಹೊಡಿಯೋದು, ಓಡೋಗ್ತಾನೆ ಅವನೇ ನಿನ್ನೆ ಅಂತಾರೆ. ಅದು ಹಂಗೆ ಶುರುವಾಗಿದ್ದು ಕೊನೆಗೆ ವಿತೌಟ್ ಫೈಟ್ ವಿಲ್ಲನ್ ಕ್ಯಾನ್ ಸಕ್ಸಸ್ ಅನ್ನೋದನ್ನ ತೋರಿಸ್ಕೊಟ್ಟೆ ನಾನು. ಮಾತಲ್ಲೇ ನಾವು
ಮಾಡ್ಬೋದು. ಆಮೇಲೆ ಚೆನ್ನಾಗಿದ್ದವನು ಯಾಕೆ ವಿಲನ್ ಆಗಬಾರ್ದು? ಸುಂದರವಾಗಿ ಕಾಣ್ತಿರ್ತಾನಪ್ಪ, ಮಾಡೋ ಹೊಲ್ಕ ಕೆಲಸ ಮಾಡ್ತಾನೆ ಇರ್ತಾನಲ್ವ, ಅದಕ್ಕೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಬೆಲ್ಟ್ ಹಾಕ್ಕೊಂಡು ಕತ್ತಿ ಹಿಡ್ಕೊಂಡ್ರೆ ವಿಲನ್ ಅಂತ ಅಲ್ಲ ಅಂತ ಆ ಟ್ರೆಂಡ್ ಬೆಳೆಸ್ತಾ ನನ್ನ ಅನುಕೂಲಕ್ಕೆ ಮಾಡ್ಕೊಂಡಿದ್ದದು ಕೊನೆಗೆ ಸಕ್ಸಸ್ ಆಗೋಯ್ತದು. ಶೂಟಿಂಗ್ನಲ್ಲೇ ಇದ್ರು ಅವರು ಅವತ್ತು ನಾರಾಯಣದು ಎಸ್ ನಾರಾಯಣ ಅವ್ರ ಡೈರೆಕ್ಷನ್ನು, ವಿಷ್ಣುವರ್ಧನ್ ಹೀರೋ, ಯಾವುದೋ ಹಳ್ಳಿಲಿ ಮಾಡ್ತಿದ್ದೋ, ಅದು ಸ್ವಲ್ಪ ದಪ್ಪಗೂ ಬೇರೆ ಇದು ಇನ್ನೂ. ಅದಕ್ಕೆ ಸೀರೆ ನನ್ನ ಶ್ರೀಮತಿನೇ ಹೆಲ್ಪ್ ಮಾಡಿದ್ರು ಅಂತ ಕಾಣಿಸುತ್ತೆ, ಸೀರೆ ಹೊಡ್ಸಿಕೋಏನೋ. ಆಮೇಲೆ ಅದು ಹೆಚ್ಚುಗಡೆ ನನ್ನ ಅಮ್ಮನ ಥರನೇ ಕಾಣಿಸ್ತಿದ್ದೆ ನಾನು. ಹಾಕೊಂಡು ನನಗೆ ಬೀದಿಲಿ ಬಂದರೆ ಎಲ್ಲ ಜೋರು ನಗ್ತಾ ಇದ್ದಾರೆ. ಪಾತ್ರ ಅಲ್ಲಿ ಬೀದಿಲೇ ಮಾಡ್ಬೇಕಾಯ್ತು. ಉಮೇಶು ಅವ್ರು ಯಾರು ಲವ್ ಮಾಡೋದೇನೋ, ರೇಖಾದಾಸ್ ಅವ್ರದ್ದೆಲ್ಲರೂ ಅಲ್ವ. ಬೆಳಗ್ಗಿನ ಸಾಯಂಕಾಲ ತೆಗಿತಾನೆ ಇರಲಿಲ್ಲ ಹಾಕೊಂಡ್ಮೇಲೆ ಡ್ರೆಸ್ನ ನಾನು. ಅದರಲ್ಲೇ ಊಟ ಮಾಡಿವನ್ನೇ, ಅದರಲ್ಲೇ ಕೂತ್ಕೊಂಡು ಆಟ ಹೊಡಿತಿದ್ದೆ. ಅದು ಒಂದು ಥರದಲ್ಲಿ ಏನಾಗೋಯ್ತು ಅಂದರೆ ಕದ್ದು ಮಾಡದೇ ಇದ್ದಿದ್ದರಿಂದ ಜನಕ್ಕೆಲ್ಲ ಕೊನೆಗೆ ಹತ್ರ ಆಗ್ಬಿಟ್ಟೆ ಅವ್ರ ಜೊತೆಲಿ. ಚಂದ್ರು ಹುಡುಗಿ ನಾನು ಅನ್ನೋ ಥರದಲ್ಲೇ ಮೊದಲು ಸಂಕೋಚ ಸ್ವಲ್ಪ ಆಯಿತು. ಆಮೇಲೆ ಸಂಕೋಚ ನಾರಾಯಣ ಅವ್ರು ಹೇಳಿದ್ರು ಹಿಂಗೆ ಮಾಡಿದ್ರೆ ಆಗಲ್ಲ, ಚೆನ್ನಾಗಿ ಮಾಡಬೇಕು ಅಂತ. ಆಮೇಲೆ ನಮ್ಮ ಶ್ರೀಮತಿನೂ ಕೇಳಿದ್ರು ಹೆಂಗಸು ನಡೆಯೋದು ಹೆಂಗೆ, ಕತ್ತು ಅನ್ನೋದು ಹೆಂಗೆ, ಇದೆಲ್ಲ ತೋರಿಸ್ಕೊಡಮ್ಮ ಸ್ವಲ್ಪ ಅಂತ. ಆಮೇಲೆ ಇನ್ನೂ ಯಾರು ಹೇಳಿಕೊಟ್ರು. ಭಾಳ ಎಂಜಾಯ್ ಮಾಡಿದಮ್ಮ. ಇಲ್ಲ ಫಸ್ಟ್ ನೋಡಿದ ತಕ್ಷಣ ನಮ್ಮ ಅಮ್ಮ ಬಂದರು, ನನ್ನ ಅಮ್ಮನ್ನೇ ನೋಡ್ದಂಗೆ ಆಯಿತು. ಅಮ್ಮನ ಸ್ವಲ್ಪ ಶೇಪಲ್ಲಿ ಹಂಗೆ ಇತ್ತು. ಆಮೇಲೆ ಅಲ್ಲೆಲ್ಲ ಇದು ಮಜಾ ಕೊಡುತ್ತಲ್ವ. ಆದರೂ ಆಮೇಲೆ ಅನ್ನಿಸ್ತು ಪೂರಾ ಹೆಂಗಸ್ತನವನ್ನು ನಾನು ತೋರ್ಸೋಕ್ಕಾಗ್ತಾ ಇಲ್ಲ, ಇನ್ನೂ ಏನೇನೋ ಇರುತ್ತೆ, ಆದರೆ ಜನಕ್ಕೆ ಓಕೆ ಇದು ಅಂತ ಅನ್ನಿಸ್ತು. ಆ್ಯಕ್ಟಿಂಗ್ ದೃಷ್ಟಿಯಿಂದ ಇನ್ನೂ ಮಾಡ್ಬೋದಾಗಿತ್ತು ಅಂತ.